ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಸೊ ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಇದು ಜನರಲ್ ರೀಡಿಂಗ್. ಸೊ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಯಾವಾಗ ಸಿಗುತ್ತೆ ಆವಾಗಿಂದ ಅಪ್ಲಿಕಬಲ್ ಆಗುತ್ತೆ. ಓಕೆ, ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನಿಮ್ಮ ವ್ಯೂಸ್, ನಿಮ್ಮ ಕಮೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಓಕೆ, ನೋಡೋಣ ಪಾಪ. Seven of Cups. ನಿಮಗೆ ಕನ್ಫ್ಯೂಷನ್ ಯಾರೋ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಲೈಫಲ್ಲಿ. ನಿಮಗೆ ಗೊತ್ತು ಯಾವ ಎನರ್ಜಿ ಇದು ಅಂತ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ಕನ್ಫ್ಯೂಷನ್, ಒಂಥರ ಭ್ರಮೆ, ಒಂಥರ ಕನ್ಫ್ಯೂಷನ್ ಯಾರೋ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ನೋಡೋಣ ಇನ್ನೇನಿದೆ ಅಂತ ಪಾಪ. 4 of Wands. ಫೋರ್ ಆಫ್ ವಾಂಡ್ಸ್ ನಿಮ್ಮ ಮನೆಯವರು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲೀಲಿ ಯಾರೋ, ಸೊ ನಿಮ್ಮ ಫ್ಯಾಮಿಲೀಲಿ ಯಾರೋ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಏನು ನೋಡೋಣ ಇರಿ. 10 of Wands. ನಿಮಗೆ ಎಷ್ಟು ಸ್ಟ್ರೆಸ್ ಆಗಬೇಕು ಲೈಫಲ್ಲಿ ಅಂದರೆ, ಎಷ್ಟು ಬರ್ಡನ್ ಆಗಬೇಕು ನಿಮಗೆ, ಆ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಾಗುತ್ತೆ ಇವಾಗ ಯಾರ ಎನರ್ಜಿ ಇದು, ಯಾರು ಮಾಡ್ತಿದ್ದಾರೆ, ಇವಾಗ ನಿಮ್ಮಲ್ಲಿ ಯಾರು ಅನುಭವಿಸ್ತಾ ಇದ್ದೀರಾ ಈ ಥರ ಸಿಚುಯೇಷನ್, ಪರಿಸ್ಥಿತಿ ಯಾರಿಗಿದೆ, ಸೊ ಅವರ ಎನರ್ಜಿ ಪಿಕ್ ಆಗಿದೆ. ಓಕೆ ಓಕೆ, ನೋಡೋಣ ಮತ್ತಿನ್ನೇನು ಹೇಳ್ತಾರೆ ಬಾಬಾ. ನಿಮ್ಗೆ ಎಷ್ಟು ಬರ್ಡನ್ ಮಾಡಬೇಕಂದ್ರೆ, ಭಾರ, ಜೀವನದ ಭಾರ ಹೊರಲಾರದೆ ನೀವು ಅಷ್ಟಕ್ಕೆ ಬಿಟ್ಟು ಹೊಟ್ಟೋಗ್ಬಿಡ್ಬೇಕು, ಆ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಓಕೆ, ನೀವು ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಇದು ನಿಮ್ಮ ಎನರ್ಜಿ. ನೀವು ಕ್ವೀನ್ ಆಫ್ ಪೆಂಟಿಕಲ್ಸು ಅಂದರೆ ದುಡ್ಡು ಅರ್ನ್ ಮಾಡ್ತೀರಾ ಚೆನ್ನಾಗಿ. ಓಕೆನಾ, ಕೆಲಸಕ್ಕೂ ಹೋಗ್ತಾ ಇರ್ಬೋದು ನೀವು, ಬಟ್ ಇದು ಮಾಡ್ತಾ ಇರೋದು ಫ್ಯಾಮಿಲಿಯವರು ಅಂತಲೇ ತೋರಿಸ್ತಾ ಇದ್ದಾರೆ. ಯಾಕೆ ಅಂತ, ದುಡ್ಡಿದೆಯಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಇರಿ ನೋಡೋಣ ಇನ್ನೇನು ಕಾರ್ಡ್ಸ್ ಬರುತ್ತೆ ಅಂತ. ಓಹೋ, ಕ್ವೀನ್ ಆಫ್ ಕಪ್ಸ್. ಯು ಮೈ ಗಾಡ್, ನೋಡಿ ಏನು ಹೇಳ್ತಾ ಇದ್ದಾರೆ ಬಾಬಾ. ನೀವು ಕ್ವೀನ್ ಆಫ್ ಕಪ್ಸ್ ಅಂತ ಹೇಳ್ತಿದ್ದಾರೆ. ಎಮೋಷನ್ಸ್ ಇದೆಲ್ಲ ನೀವು ಭಾರಿ ಚೆನ್ನಾಗಿ, ನಿಮಗೆ ಗೊತ್ತು ಎಲ್ಲಿ ಯಾರ ಹತ್ರ ಏನು ಎಷ್ಟು ಮಾತಾಡಬೇಕು ಅಥವಾ ಮಾತಾಡಬಾರ್ದು, ಯಾರಿಗೆ ನಿಮ್ಮ ಸಪೋರ್ಟ್ ಕೊಡಬೇಕು ಕೊಡಬಾರ್ದು, ಅಂದರೆ ಎಮೋಷನಲಿ ವೆರಿ ವೆಲ್ ಅಂತ. ಅಂದರೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಹೈ ಪ್ರಿಸ್ಟಸ್ ಬಂದಿದೆ. ಓಕೆನಾ, ಜೊತೆಗೆ ನೀವು ಇದೆಲ್ಲ ನಿಮ್ಮದೇ ಎನರ್ಜಿ ಬರ್ತಾ ಇರೋದು. ನೀವು ಹೈಲಿ ಇಂಟ್ಯೂಟಿವ್ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ಅಂದರೆ ನಿಮಗೆ ಮೆಸೇಜಸ್ ಬರ್ತಾ ಇರ್ಬೋದು, ಆಯಿತಾ, ಅಂದರೆ ಡಿವೈನ್ಲಿ ಗೈಡೆಡ್ ನೀವು ಅಂತ. ನೀವೇನು ಸ್ಟೆಪ್ಸ್ ತೊಗೋತಿದ್ದೀರಾ ಲೈಫಲ್ಲಿ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಸೊ ನೀವು ಡಿವೈನ್ಲಿ ಗೈಡೆಡ್ ನೀವು ಅನ್ನೋದು ಗೊತ್ತಾಗಿದೆ ಅವ್ರ ಫ್ಯಾಮಿಲಿಯವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ಜೊತೆಗೆ ದಿ ಎಂಪ್ರೆಸ್ ಅಂತ ಬೇರೆ ಬಂದಿದೆ. ಆಸಮ್ ಎನರ್ಜಿ ಇದು. ಸೊ ಈ ಥರ ಏನಾಗಿದೆ, ಈ ಥರ ಇರೋದಕ್ಕೆ
ನಿಮಗೆ ಗೊತ್ತು ಲೈಕ್ ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಜಾಸ್ತಿ ಇದೆ ಅಂತ ಇದು, ಆಯಿತಾ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಹೈ ಇದೆ. ನಿಮಗೆ ಗೈಡೆನ್ಸ್ ನಿಮ್ಗೆ ಯಾರು ಕೊಡ್ತಾ ಇದ್ದಾರೆ? ದೇವರು ಕೊಡ್ತಾ ಇರೋದು ನಿಮಗೆ. ನಿಮ್ಮ ಸ್ಪಿರಿಟ್ ಗೈಡ್ಸ್ ಕೊಡ್ತಾ ಇರೋದು, ನಿಮ್ಮ ಏಂಜಲ್ಸ್, ನಿಮ್ಮ ಗೈಡ್ಸ್ ಯಾರಿದ್ದಾರೆ, ನೀವು ನಂಬಿರೋ ದೇವರು, ದೇವತೆಗಳು. ಸೊ ಅವರು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದೇನಾಗ್ತಾ ಇದೆ, ನಿಮಗೆ ಮೆಸೇಜ್ ಸಿಗ್ತಾ ಇದೆ, ಏನು ಯಾರಿಂದ ಏನು ತೊಂದರೆ ಆಗ್ತಿದೆ. ಸೊ ನೀವು ಅದೇ ಥರ ಸ್ಟೆಪ್ ತಗೋತಾ ಹೋಗ್ತಿದ್ದೀರಾ ಲೈಫಲ್ಲಿ, ಓಕೆನಾ. ಸೊ ಇದನ್ನು ನಿಮಗೆ ಒಂದು ಲೈಫಲ್ಲಿ ನಿಮ್ಗೆ ಎಷ್ಟು ವೆಯ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ, ನೀವು ಲೈಫಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ಬೇಕು, ಕನ್ಫ್ಯೂಸ್ ಆಗಿರ್ಬೇಕು, ನೀವು ಭ್ರಮೇಲಿರಬೇಕು ಅನ್ನೋ ಥರ ಮಾಡ್ತಾ ಇದ್ದಾರಂತೆ. ಅದು ಪ್ಲ್ಯಾನ್ ನಡೀತಾ ಇರೋದು, ಮಾಡ್ತಾ ಇದ್ದಾರೆ. ಓಕೆ, ಆದರೆ ಇದು ದಿ ಎಂಪ್ರೆಸ್ ಬಂದಿರೋದ್ರಿಂದ ನೀವು ಅಷ್ಟೇ ನರ್ಚರಿಂಗ್ ಆಗಿ, ನೀವು ಕೇರಿಂಗು, ಲವ್ವಿಂಗ್ ಪರ್ಸನ್ ಆಗಿರೋದ್ರಿಂದ ನಿಮಗೆ ಗೊತ್ತೂ ಆಗಿದೆ. ಇವಾಗ ಇಲ್ಲಿ ಹೈ ಪ್ರೀಸ್ಟೆಸ್ ಅಂತ ಬಂದಿದೆ ನೋಡಿ, ಅಂದರೆ ನಿಮಗೆ ಒಂದು ಐಡಿಯಾ ಬಂದಿದೆ, ನಿಮಗೆ ಗೊತ್ತು ಯಾರು ಮಾಡ್ತಿದ್ದಾರೆ ಅಂತ ವೆರಿ ಕ್ಲಿಯರ್ಲಿ ಗೊತ್ತು, ನಿಮಗೆ ವೆರಿ ಕ್ಲಿಯರ್ಲಿ ಗೊತ್ತು, ಓಕೆನಾ. ಸೊ ಯಾರು ಏನು ಮಾಡ್ತಾಯಿದ್ರು ನೀವು ಮನಸ್ಸಿನಿಂದ, ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮನಸ್ಸಿನಿಂದ ಏನೂ ಇಟ್ಕೊಳ್ದೆ, ಒಂಥರ ದ್ವೇಷ ಏನೂ ಸಾಧಿಸ್ದೆ ಅವ್ರನ್ನ ಫರ್ಗಿವ್ ಕೂಡ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಫರ್ಗಿವ್ ಮಾಡಿಬಿಟ್ಟಿದ್ದೀರಾ. ಸೊ ನಿಮಗೆ ಡೌಟ್ ಅಲ್ಲ, ನಿಮಗೆ ಗ್ಯಾರಂಟಿ ಗೊತ್ತು. ಬಿಕಾಸ್ ನಿಮಗೆ ಹೈ ಪ್ರಿಸ್ಟೆಸ್ ಬಂದಿದೆ, ಯು ಆರ್ ಡಿವೈನ್ಲಿ ಗೈಡೆಡ್. ನಿಮ್ಮ ಇಂಟ್ಯೂಷನ್ ಯಾವ ಥರ ಇದೆ ಅಂದರೆ ಸಿಕ್ಕಾಬಟ್ಟೆ ಹೈ ಇದೆ ಇಂಟ್ಯೂಷನ್ನು, ಓಕೆನಾ. ಸೊ ನಿಮ್ಮ ಫ್ಯಾಮಿಲಿ ಇದೆ ಇದು ಬಂದಿರೋದು. ಸೊ ಫ್ಯಾಮಿಲಿಲಿ ಯಾರು ಏನು ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಸೊ ಅದಕ್ಕೋಸ್ಕರ ಅಂತಲೇ ಫರ್ದರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರೋದು. ಓಕೆ, ವಾಟ್ ಇಸ್ ಪಾಪ? 2 ಆಫ್ ವಾಂಡ್ಸ್. ಏನೋ ಅದೇ ನೆಗೆಟಿವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ನಿಮ್ಗೆ ಗೊತ್ತಾಗತ್ತಲ್ವಾ? ಕಾಣುತ್ತಾ ಗೊತ್ತಿಲ್ಲ. ಓಕೆ, ಇಲ್ಲಿ ಒಂದು ಸ್ಯಾಕ್ ಇದೆ ಇದು, ಆಯಿತಾ. ಏನೋ ಇಟ್ಕೊಂಡು ಆಲ್ ದಟ್ ಮ್ಯಾಜಿಕಲ್ ಥಿಂಗ್ಸ್ ಆ್ಯಂಡ್ ಆಲ್ ಎಲ್ಲ ಇಟ್ಕೊಂಡು ನೆಗೆಟಿವಿಟಿ ಮಾಡ್ತಾ ಇರೋದು ಅಂತ ತೋರಿಸ್ತಾ ಇದ್ದಾರೆ. ಓಕೆ, ನಿಮ್ಮನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋದಕ್ಕೆ ನೋಡಿ, ಕಾಣುತ್ತಾ ಇಲ್ಲೊಂದು ಬೊಂಬೆ ಎಲ್ಲ ಇಟ್ಕೊಂಡು ಬೆಂಕಿ ಹಾಕಿರೋ ಥರ ಕಾಣುತ್ತಾ, ಬೊಂಬೆ ಇದು, ಆಯಿತಾ. ಇಲ್ಲಿ ಯಾರೋ ಒಬ್ಬರು ಕೂತ್ಕೊಂಡು ಇದನ್ನು ಇಟ್ಕೊಂಡು ಸ್ಪೆಲ್ಸ್ ಥರ ಮಾಡ್ತಾ ಇರೋ ಥರ, ಮ್ಯಾಜಿಕ್ ಮಾಡ್ತಾ ಇರೋ ಥರ, ಓಕೆನಾ. ಸೊ ಅದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಭಯಂಕರ ಇದು ನಿಮ್ಮ ಫ್ಯಾಮಿಲಿಲಿ ಅಂತಲೇ ಬರ್ತಾ ಇದೆ. ವಾಟ್ ಇಸ್ ಪಾಪ? ಏಟ್ ಆಫ್ ಸೋರ್ಟ್ಸ್. ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಬರೀ ಭ್ರಮೇಲಿರಬೇಕು ಅಲ್ಲ, ಪರ್ಮನೆಂಟ್ ಒಂಥರ ಡಿಸೆಬಿಲಿಟಿ ಥರ ಆಗಿಬಿಡ್ಬೇಕು ಅನ್ನೋ ಥರ. ಇದು 10 ಆಫ್ ವಾಂಡ್ಸ್ ಬಂದಿದೆ ಅಲ್ವಾ, ಎಷ್ಟು ಹೆವಿನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ ನಿಮಗೆ ಲೈಫಲ್ಲಿ ಅಂತಂದರೆ ಅಷ್ಟು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಿದ್ದಾರಪ್ಪ, ಓಕೆನಾ. ಓಕೆ, ಬಟ್ ಇದೆಲ್ಲ ನಿಮಗೆ ಗೊತ್ತು ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ನಿಮ್ಮ ಇಂಟ್ಯೂಷನ್ ತುಂಬ ಹೈ ಇದೆ. ಆ್ಯಂಡ್ ನಿಮ್ಗೆ ಏನು ಮೆಸೇಜಸ್ ಬರ್ತಿದೆ ದೇವರಿಂದ, ಅಥವಾ ನೀವು ನಂಬಿರೋ ಗಾಡಸ್ ಗೈಡ್ ಯಾರಿದ್ದಾರೆ, ಓಕೆ, ನಿಮ್ಮ ನಂಬಿಕೆ ಎಲ್ಲಿದೆ, ಅವ್ರು ನಿಮ್ಗೇನು ಗೈಡೆನ್ಸ್ ಕೊಡ್ತಿದ್ದಾರೆ, ನಿಮ್ಗೇನು ದಾರಿ ತೋರಿಸ್ತಾ ಇದ್ದಾರೆ, ಅದು ಪರ್ಫೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಹಿಂಗೆ ನಡೀತಿದೆ ನಿಮ್ಮ ಜೀವನದಲ್ಲಿ ಅಂದರೆ ಇದೇ ಕನ್ಫರ್ಮೇಷನ್, ಎಸ್ ಅಂತ, ಓಕೆನಾ. ನಿಮ್ಮನ್ನ ಒಂದು ಜೈಲ್ ಥರ ಮಾಡಿ, ನಿಮ್ಮ ಮೆಂಟಲಿ ಇನ್ಸ್ಟೇಬಲ್ ಮಾಡಿ ನಿಮಗೆ ಆ ಥರ ಟಾರ್ಚರ್ ಕೊಡೋ ಯೋಚನೆ ನಡೀತಾ ಇದೆ. ಅಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ನಡೀತಾನೆ ಇದೆ ಇನ್ನೂ. ಓಕೆ, ಇವಾಗ ಪೇಜ್ ಆಫ್ ವಾಂಡ್ಸ್ ಬಂತು. ನಾನು ಹೇಳಲಿಲ್ವಾ, ನೆಗೆಟಿವಿಟಿ ಅಂದರೆ ಅಷ್ಟಿಷ್ಟಲ್ಲ, ಭಯಂಕರ ನೆಗೆಟಿವಿಟಿ. ಇಲ್ಲಿ ಕಾಣುತ್ತೆ ಅನಿಸುತ್ತೆ, ಸ್ಟೋನ್. ಓಕೆ, ಇದು
ಇದಕ್ಕೇನು ಹೇಳ್ತಾರೆ, ಡೆತ್ ಸ್ಟೋನ್ ಇದು ಇಟ್ಟಿರ್ತಾರೆ ನೋಡಿ ಗ್ರೇವ್ ಯಾರ್ಡಲ್ಲಿ, ಅದು ಓಕೆನಾ. ಸೊ ಅದು ಮಾಡ್ತಾಯಿದ್ದಾರೆ, ಭಯಂಕರ ಮಾಡ್ತಾಯಿದ್ದಾರೆ. ಬಟ್ ನಿಮಗೆ ಗೊತ್ತು ಏನು ಮಾಡ್ತಿದ್ದಾರೆ ಅಂತ. ಅದೇನು ನಡೆಯೋದಲ್ಲ, ಈಗಲೇ ಹೇಳ್ಬಿಡ್ತೀನಿ ನಾನು, ಎಲ್ಲ ರಿಟರ್ನ್ ಆಗುತ್ತೆ. ಬಟ್ ಇದು ತುಂಬ ತಪ್ಪು ಮಾಡ್ತಾ ಇರೋದು. ಇದು ನಿಮ್ಮ ಫ್ಯಾಮಿಲಿಲೇ ಮಾಡ್ತಿರೋದು ಅಂತ ಬರ್ತಾಯಿದೆ, ಅರ್ಥ ಆಯ್ತಾ. ತುಂಬ ಹೆವಿ ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ ಎಲ್ಲ. ಓಕೆ. 5 ಆಫ್ ಸೋರ್ಡ್ಸ್, ನಿಮ್ಮ ಮೇಲೆ ವಿಜಯ ಸಾಧಿಸ್ಬೇಕು ಅವರು. ಯಾವುದಾದ್ರೂ ಸರಿ, ಹೆಂಗಾದರೂ ಸರಿ ನಿಮ್ಮನ್ನು ಸೋರ್ಡ್ಸ್ ಎನರ್ಜಿ ಅಂತೂ ಭಯಂಕರ ಕತ್ತರಿಸಾಕ್ಬಿಡ್ಬೇಕು ಅಂತ ಕಾಯ್ತಾ ಇದ್ದಾರೆ, ಆಯಿತಾ. ಅದೇ ಥರನೇ ಇರೋದಿದು, ಎನರ್ಜಿ ಬರ್ತಾ ಇರೋದೇ ಆ ಥರ. ನೈಟ್ ಆಫ್ ಸೋರ್ಡ್ಸ್, ನಿಮಗೆ ಯಾವ ಥರ ದುಃಖ ಇರಬೇಕು ಅಂದರೆ 24 ಗಂಟೆ ಅಳ್ತಾ ಕೂತ್ಕೋಬೇಕು, ಇಲ್ಲ ಈ ಥರ ಸ್ಟೆಬಿಲಿಟಿ ಕಳ್ಕೊಂಡು ನೀವು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಥರ ಒಂದು ಮಾಡಿ ಇಡಬೇಕು, ನಿಮ್ಮನ್ನು ಒಂದು ಸ್ಥಿತಿಗೆ ತರಬೇಕು ಅಂತ ಎಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ. ಮತ್ತು 5 ಆಫ್ ಸೋರ್ಡ್ಸ್ ಇದೇನು ಅಂದರೆ ನಿಮ್ಮ ಮೇಲೆ ಹೆಂಗಾದರೂ ಮಾಡಿ ವಿಜಯ ಸಾಧಿಸಬೇಕು, ಇದೇನು ಅಂದ್ಕೊಂಡಿದ್ದಾರೆ ಮಾಡ್ತಿರ್ತೀನಿ ಅನ್ನೋ ಥರ ಇದ್ದಾರೆ. ಇದು ನೋಡಿ ನೈಟ್ ಆಫ್ ಸೋರ್ಡ್ಸ್ ಹೆಂಗಿದೆ ಬರ್ತಾ ಇರೋದು, ಕಾಣತ್ತಾ. ಹೆಂಗೆ ತಪ್ಪಿಸ್ಕೋತೀಯ ನೀನು, ಈ ಏಟ್ ತಗೋ, ಇದು ತಪ್ಪಿಸ್ಕೊ, ಮತ್ತು ಏನೋ ನೀವು ಆಚೆ ಬರ್ತೀರಾ. ಯಾಕೆಂದರೆ ನೀವು ಈ ಹೈ ಪ್ರೀಸ್ಟಸ್ ಅಲ್ವಾ, ದೇವ್ರು ನಿಮ್ಮನ್ನು ಯಾವ ಥರ ಪ್ರೊಟೆಕ್ಟ್ ಮಾಡ್ತಾರೆ. ಗಾಡಸ್, ಏಂಜಲ್ಸ್, ಡಿವೈನ್, ಯೂನಿವರ್ಸ್ ಅಂದರೆ ನಂಬಿಕೆ ಆಗಲ್ಲ ಆ ಥರ. ನಿಮ್ಮ ಸುತ್ತಮುತ್ತ ದೇವತೆಗಳು ನಿಂತ್ಕೊಂಡು ನಿಮ್ಮನ್ನು ಗೈಡ್ ಮಾಡ್ತಿರ್ತಾರೆ, ಪ್ರೊಟೆಕ್ಟ್ ಮಾಡ್ತಿರ್ತಾರೆ, ಅದು ಅವ್ರಿಗೆ ಗೊತ್ತಿಲ್ಲ. ಇದು ಡೆಫಿನೆಟಾಗಿ ಇದು ಅರ್ತ್ ಏಂಜಲ್ ಏನೇನೆ, ಇಲ್ಲಾಂದರೆ ಈ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಹೆವಿ ಕಾರ್ಡ್ಸ್ ಬರ್ತಾಯಿದೆ, ಅಂಥವ್ರಿಗೇ ಈ ಥರ ಅಟ್ಯಾಕ್ಸ್ ಆಗೋದು, ಸ್ಪಿರಿಚುವಲ್ ಅಟ್ಯಾಕ್ಸ್ ಆಗ್ತಾ ಇರೋದು ಇದಕ್ಕೋಸ್ಕರನೇ. ಡೆಫಿನೆಟ್ಲಿ ಯು ಆರ್ ಡಿವೈನ್ಲಿ ಪ್ರೊಟೆಕ್ಟೆಡ್, ಏನು ಯೋಚನೆ ಮಾಡಬೇಡಿ. ಓಕೆ. ಡೆತ್, ಸೊ ಹೇಳ್ತೀನಿ, ಇದು ಡೆತ್ ಕಾರ್ಡ್ ಬಂದಿರೋದು. ಇಟ್ ಈಸ್ ಟ್ರಾನ್ಸ್ಫಾರ್ಮೇಷನ್. ಈ ಥರ ಮಾಡಿರೋದು ನಿಮಗೆ ಏನಾಗಿದೆ ಅಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಯಿತು. ನಿಮಗೆ ಯಾವ ಥರ ನಡ್ಕೋತಿದ್ದಾರೆ ಜನ ಏನು ಅಂತ ಹೇಳಿ ನಿಮ್ಮಲ್ಲಿ ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ಬಂತು. ಅದು ಟ್ರಾನ್ಸ್ಫಾರ್ಮೇಷನಿಂದ ನಿಮ್ಮದು ಹೈ ಪ್ರೀಸ್ಟಸ್ ಥರ ನಿಂತಿದ್ದೀರಾ ಇವಾಗ. ಓಕೆ. ಹೈ ಪ್ರೀಸ್ಟಸ್ ಅಂದರೆ ವೆರಿ ಕ್ಲೋಸ್, ಡಿವೈನ್ಲಿ ಬ್ಲೆಸ್ಡ್, ಡಿವೈನ್ಲಿ ಪ್ರೊಟೆಕ್ಟೆಡ್, ಹೈಲಿ ಇಂಟ್ಯೂಟಿವ್. ನೀವು ಕ್ಲೇರ್ ವಾಯನ್ಸ್ ಇರ್ಬೋದು, ಕ್ಲೇರ್ ಸೆಂಟಿ ಇರ್ಬೋದು. ಲೈಕ್ ನೀವು ಅದೇ ಹೇಳಿದ್ನಲ್ಲ, ನಿಮಗೆ ಮೆಸೇಜಸ್ ಸಿಗ್ತಾ ಇರುತ್ತೆ ದೇವರಿಂದ. ಕಣ್ಣು ಮುಚ್ಚಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಏನಾಗ್ತಿದೆ, ಏನು ನಡೀತಿದೆ ನಿಮ್ಮ ಸುತ್ತಮುತ್ತ ಅಂತ. ಮತ್ತು ಡ್ರೀಮ್ಸಲ್ಲಿ ನಿಮಗೆ ಮೆಸೇಜಸ್ ಸಿಗ್ತಾ ಇರ್ಬೋದು, ನಿಮ್ಮ ಡಿವೈನ್ ಮೆಸೇಜಸ್ ಕೊಡ್ತಾ ಇರ್ತಾರೆ. ಚಾಂಟ್ ಮಾಡ್ತಾ ಕೂತಿರ್ತೀರಾ ಅಂದರೆ ನಿಮಗೆ ಇಮಿಡಿಯೇಟ್ ಮೆಸೇಜಸ್ ಸಿಗ್ತಾ ಹೋಗುತ್ತೆ. ಲೈಕ್ ಒಂದು ಬ್ಲೂ ಪ್ರಿಂಟ್ ಥರ ಹೋಗೋಕ್ಕೆ ಶುರುವಾಗಿಬಿಡುತ್ತೆ. ನೀವು ಚಾಂಟ್ ಮಾಡ್ತಾ ಕೂತಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾರ ಎನರ್ಜಿ ಏನು ನಡೀತಿದೆ ಏನು ಅಂತ. ಸೊ ಯು ಆರ್ ಡಿವೈನ್ಲಿ ಗೈಡೆಡ್. ಓಕೆ. ಹೈಲಿ ಪ್ರೊಟೆಕ್ಟೆಡ್. ಇದು ನಿಮ್ಮ ಫ್ಯಾಮಿಲಿಯವರೇ ಇದು ಮಾಡ್ತಾ ಇರೋದು, ಅವ್ರಿಗೆ ಗೊತ್ತಿಲ್ಲ ಇದೇನು ಅಂತ, ಬಟ್ ಮಾಡಿದ್ದಾರೆ. ಡೆತ್ ಬಂದಿದೆ ನೋಡಿ, ನಾನು ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಡೆತ್ ಅಂದರೆ ನಾರ್ಮಲಿ ಟ್ರಾನ್ಸ್ಫಾರ್ಮೇಷನ್. ಓಕೆ. ಅಂದರೆ ನೀವು ಹೈ ಪ್ರೀಸ್ಟಸ್ ಆಗಿ ಇವಾಗ ಬದಲಾಗಿದ್ದೀರಾ. ಎಷ್ಟು ಚೇಂಜಸ್ ಬಂದಿದೆ ನಿಮ್ಮ ಲೈಫಲ್ಲಿ ಅಂತಂದರೆ ನಿಮ್ಮಲ್ಲಿ ಅಂದರೆ ಅಷ್ಟು ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ. ಓಕೆನಾ. ಹೈಲಿ ಬ್ಲೆಸ್ಡ್, ಹೈಲಿ ಗೈಡೆಡ್, ಹೈಲಿ ಪ್ರೊಟೆಕ್ಟೆಡ್. ನಿಮ್ಮ ಹತ್ರಕ್ಕೆ ಬಂದರೆ ಅಷ್ಟೇ, ಇದೇ ಡೆತ್ ವಾಪಸ್ ಹೋಗ್ತಾ ಇರೋದು. ಇದಕ್ಕಿಂತ ಇನ್ನೇನು ಹೇಳೋದು ನಾನು. ಅಂದರೆ ಇಷ್ಟು ಮಾಡಿದ್ದಾರೆ ಅಂತಂದಾಗ ಸೊ ನೀವೇ ನೋಡೋರಂತೆ, ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಏನಾಗಿದೆ ಅವ್ರ ಲೈಫಲ್ಲಿ, ಯಾರು ಮಾಡಿದ್ದಾರೆ, ಏನಾಗ್ತಾ ಇದೆ ಅವ್ರ ಲೈಫಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಡೀತಾ ಇರೋದು, ತೋರಿಸ್ತಾ ಇರೋದು, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದು ಕನ್ಫರ್ಮೇಷನ್ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇನ್ನೊಂದು ದೇವ್ರ ಗೈಡೆನ್ಸ್ ಒಂದು ನೋಡ್ಬಿಡೋಣ ಇರಿ. ಇನ್ನೊಂದು ಕಾರ್ಡು ಏನಿಲ್ಲ, ಟ್ರಾನ್ಸ್ಫಾರ್ಮ್ ಆಗಿ ಯು ಆರ್ ಫೈನ್. ನಾವು ಅವ್ರಿಗೆ ಅರ್ಥ ಆಗ್ತಿಲ್ಲ, ಅದು ಇನ್ನೂ ಮಾಡ್ತಾ ಇದ್ದಾರಾ, ಮಾಡಿದ್ರೆ ಅದು ಇನ್ನೂ ಡಬಲ್ ಆಗ್ತಾ ಹೋಗುತ್ತೆ. ಡಬಲ್ ಅಲ್ಲ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ದೇವ್ರಿಗೆ ಗೊತ್ತು. ಎಷ್ಟು ಎಫೆಕ್ಟ್ ಆಗುತ್ತೆ ವಾಪಸ್ ರಿಟರ್ನ್, ಎಷ್ಟು ಹಿಟ್ ಆಗುತ್ತೆ ದೇವ್ರಿಗೆ ಗೊತ್ತು. ಓಕೆ. ಇನ್ನೊಂದು
ಪೈನ್ ಅಂತ ಬಂದಿದೆ. ಟೇಕ್ ಎ ಮೊಮೆಂಟ್ ಟು ಪಾಸ್ ಆ್ಯಂಡ್ ಅಪ್ರಿಷಿಯೇಟ್ ದ ಸಿಂಪಲ್ ಥಿಂಗ್ಸ್ ಇನ್ ಲೈಫ್. ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೆದರ್ಕೋಬೇಕಾಗಿಲ್ಲ. ಅಫ್ಕೋರ್ಸ್ ನಿಮಗೆ ಗೊತ್ತು ಯಾವ ಥರ ಖುಷಿಯಾಗಿರಬೇಕು ಅಂತ. ಯು ಆರ್ ಗೈಡೆಡ್ ಅಂತ ಹೇಳ್ತಾ ಇದ್ದಾರಲ್ವಾ. ಸೊ ಏನು ಭಯ ಪಡೋ ಥರ ಏನಿಲ್ಲ. ನೀವು ಕೂಲಾಗಿರಿ. ಜಸ್ಟ್ ಗಿವ್ ಎ ಪಾಸ್. ಮಾಡೋರು ಏನು ಮಾಡ್ತಾರೆ ಮಾಡ್ಕೊಳ್ಳಿ. ಬಟ್ ನಿಮ್ಮನ್ನಂತೂ ಟಚ್ ಮಾಡೋಕ್ಕಾಗೋದಿಲ್ಲ. ಮಾಡಿದ್ದಾರೆ ಅಂತಂದರೆ ಅದು ನೀವು ಒಂಥರ ವಾಕಿಂಗ್ ಕರ್ಮ ಅಂತಾರೆ ನೋಡಿ ಲೈಫಲ್ಲಿ, ಜನಗಳ ಲೈಫಲ್ಲಿ ಆ ಥರ ನೀವು. ಯಾಕೆಂದರೆ ನಿಮಗೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ, ನಿಮಗೆ ಕೆಟ್ಟದ್ದು ಮಾಡಿದ್ರೆ ಅವ್ರಿಗೆ ಕೆಟ್ಟದಾಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವಾಕಿಂಗ್. ನೀವೇ ಲೈಕ್ ವಾಕಿಂಗ್ ಕರ್ಮ ಅಂತ ಹೇಳ್ಬೋದು ನಿಮ್ಮನ್ನು ಅಂತ. ಹೈ ಪ್ರಿಸ್ಟಸ್ ಮಾತ್ರ ಅಲ್ಲ, ಯು ಆರ್ ವಾಕಿಂಗ್ ಕರ್ಮ ಕೂಡ ಫಾರ್ ಪೀಪಲ್. ಹಂಗೆ ಬದಲಾಗಿಬಿಡುತ್ತೆ. ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಆ ಥರ ಅವ್ರ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮನ್ನು ಒಂದು ಟೆಸ್ಟ್ ಥರ, ಒಂದು ಬೇಟ್ ಅಂತಾರೆ ನೋಡಿ, ಆ ಥರ ಜನಗಳ ಜೀವನದಲ್ಲಿ ನಿಮ್ಮನ್ನು ಇಡ್ತಾರೆ ದೇವರು. ಬಾಬಾ ಆ ಥರ ಇಡ್ತಾರೆ. ಸೊ ನಿಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಆ ಥರ ಅವರು ಫಲ ಸಿಗ್ತಾ ಹೋಗುತ್ತೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಕೆ ನೋಡಿ, ಕೈದೆ ಕಾರ್ಡ್ ಬಿದ್ದಿದೆ. ಫ್ರೆಶ್ ಏರ್ ಅಂತ ಬಂದಿದೆ. ಓಕೆ, ಯುವರ್ ಬಾಡಿ ನೀಡ್ಸ್ ರಿಫ್ರೆಶ್ಮೆಂಟ್ ಫ್ರಮ್ oxygenated air generated by grass, trees, plants and flowers. Spend time outside today as near to Mother Nature's cradle as possible. Open your curtains and windows to refresh your home as well. ಮನೆ ಕಿಟಕಿ ಬಾಗಿಲು ಎಲ್ಲ ತೆಗಿರಿ ಅಂತ ಹೇಳ್ತಿದ್ದಾರೆ. ಒಂದು ಕ್ರೇಡಲಲ್ಲಿ ಇರೋ ಥರ, ತೊಟ್ಲ ಥರ ನಿನಗೆ ಒಂದು ತಾಯಿ ಮಡಿಲು, ಅಂದರೆ ತಾಯಿ ಅರ್ಥ ಹತ್ರ ಹೋಗು, ಆಚೆ ಕಡೆ ಅರ್ತ್ ಹೀಲಿಂಗ್ ಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಆಚೆ ಕಡೆ ಹೋಗಿ ಗ್ರಾಸ್ ಮೇಲೆಲ್ಲ ಓಡಾಡಿ, ಟ್ರೀಸ್ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡಿ. ನಿಜವಾಗ್ಲೂ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಫ್ರೆಶ್ ಏರ್ ತೊಗೊಳ್ಳಿ, ಆಯಿತಾ ಅಂತ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಸೊ ಇದು ವಂಡರ್ಫುಲ್ ಎನರ್ಜಿ. ಇದು ಮಾಡ್ತಾನೇ ಇದ್ದಾರೆ ಇನ್ನೂ. 2 of Wands ಬಂದಿದೆ, 5 of Swords. ಯಾವ ಥರ ಇದೆ ಇದು ಅಂದರೆ ಅವ್ರು ನಿಲ್ಲಿಸ್ತಾನೇ ಇಲ್ಲ. ಇನ್ನೂ ಅರ್ಥ ಆಗ್ತಿಲ್ಲ ಅವ್ರಿಗೆ, ಹೆಂಗಿದ್ದೀರಾ ನೀವು ಚೆನ್ನಾಗಿ ಅನ್ನೋ ಥರ. ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಏನು ನಡೀತಿದೆ ಅಂತ. ಅಟ್ಲೀಸ್ಟ್ ಇದನ್ನೇನಾದರೂ ವೀಡಿಯೋ ಸಿಕ್ಕಿದ್ರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೋತಾರ ನೋಡೋಣ. ಶೇರ್ ಮಾಡಿ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಶೇರ್ ಮಾಡಿ ಆದಷ್ಟು ಜನಕ್ಕೆ. ಸೊ ಅರ್ಥ ಆಗುತ್ತೆ ಅವ್ರಿಗೆ, ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಓಕೆ, ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲೈಕ್ಸ್, ಶೇರ್ಸ್, ಕಮೆಂಟ್ಸ್, ಎವ್ರಿಥಿಂಗ್. ಥ್ಯಾಂಕ್ ಯು. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಶೇಷ ವಿಡಿಯೋ ಜೊತೆ ಬೇಗ ವಾಪಸ್ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು.